ಪ್ರೇಸ್ ದ ಲಾರ್ಡ್. ಇವತ್ತಿನ ದೇವರ ವಾಗ್ದಾನದ ವಾಕ್ಯವು ಫಿಲಿಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಮ್ಮ ಜೀವನವು ಯಾವಾಗಲೂ ನಾವು ಅಂದುಕೊಂಡಂಥ ರೀತಿಯಲ್ಲಿ ಸಾಗುವುದಾದರೆ, ಎಲ್ಲವೂ ಹಿತಕರವಾಗಿರುವುದಾದರೆ ಖಂಡಿತವಾಗಿಯೂ ನಾವು ಸಂತೋಷ ಪಡುವವರಾಗಿರ್ತೇವೆ. ಆದರೆ ಒಂದು ವೇಳೆ ನಮ್ಮ ಜೀವನಕ್ಕೆ ಒಂದು ತಿರುವು ಬಂದಾಗ, ನಾವು ಕಷ್ಟವನ್ನು ಎದುರಿಸಬೇಕಾಗಿರುವಾಗ, ನಮ್ಮಲ್ಲಿ ದುಃಖವು ಹೆಚ್ಚಾದಾಗ, ಆಗಲೂ ಸಹ ನಾವು ಸಂತೋಷ ಪಡಲು ಇಚ್ಛಿಸುತ್ತೀವೋ? ಅಪೊಸ್ತಲನಾದ ಪೌಲನು ಈ ಒಂದು ವಾಕ್ಯವನ್ನು ಬರೆಯುವಾಗ ಆತನು ಸೆರೆಮನೆಯಲ್ಲಿದ್ದನು. ಆದರೂ ಸಹ ಸಂತೋಷಿಸುವುದಕ್ಕಾಗಿಯೇ ಆತನು ಬಯಸಿದನು. ಯಾಕೆಂದರೆ ಆತನ ಸಂತೋಷವು ತನ್ನ ಸುತ್ತಮುತ್ತಲಿದ್ದಂಥ ಸಂಗತಿಗಳ ಮೇಲೆ ಆತುಕೊಂಡಿರಲಿಲ್ಲ, ಬದಲಾಗಿ ತನ್ನಲ್ಲಿರುವಂಥ ದೇವರ ಮೇಲೆ ಆತನ ಸಂತೋಷವು ಆತುಕೊಂಡಿತ್ತು. ನೋಡಿ, ನಮ್ಮ ಜೀವನದಲ್ಲಿಯೂ ಸಹ ನಮ್ಮ ಸನ್ನಿವೇಶಗಳು ಬದಲಾಗ್ತದೆ, ನಮ್ಮ ಸುತ್ತಮುತ್ತಲಿರುವಂಥ ಜನರು ಬದಲಾಗ್ತಾರೆ, ನಮ್ಮ ಸ್ವಂತ ಭಾವನೆಗಳಲ್ಲಿ ಏರುಪೇರು ಉಂಟಾಗ್ತದೆ. ಆದರೂ ನಮ್ಮ ಕರ್ತನು ನಂಬಿಗಸ್ತನಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ ಮತ್ತು ನಮ್ಮ ಸಂಗಡ ಯಾವಾಗಲೂ ಆತನು ಇರುವಂಥ ದೇವರಾಗಿದ್ದಾನೆ. ನಾವು ಅದಕ್ಕಾಗಿಯೇ ಯಾವಾಗಲೂ ಸಹ ಕರ್ತನಲ್ಲಿ ಸಂತೋಷಿಸುವವರಾಗಿದ್ದೇವೆ. ನಮ್ಮ ಜೀವನವು ಸುಲಭವಾಗಿರ್ತದೆ, ಯಾವುದೇ ಕಷ್ಟ ಇರುವುದಿಲ್ಲ ಎಂಬುದಾಗಿ ನಾವು ಸಂತೋಷ ಪಡುವುದಲ್ಲ, ಬದಲಾಗಿ ಎಂತಹ ಸಂದರ್ಭದಲ್ಲಿಯೂ ಸಹ ದೇವರು ಒಳ್ಳೆಯವನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ ಎಂಬುದಕ್ಕಾಗಿ ನಾವು ಸಂತೋಷ ಪಡಬೇಕಾಗಿದೆ. ಆತನು ಯಾವಾಗಲೂ ನಮ್ಮ ಸಂಗಡ ಇದ್ದಾನೆ ಮತ್ತು ಆತನು ಬದಲಾಗುವುದಿಲ್ಲ. ಈ ಒಂದು ದಿನದಲ್ಲಿ ನಿಮ್ಮ ಪರಿಸ್ಥಿತಿ, ನಿಮ್ಮ ಒಂದು ಜೀವನದ ಪ್ರಯಾಣದಲ್ಲಿ ನೀವು ತಗ್ಗಿನಲ್ಲಿರಬಹುದು ಅಥವಾ ನೀವು ಹಿಗುತ್ತಿರಬಹುದು. ನಾನು ಉತ್ತೇಜಿಸುವುದೇನೆಂದರೆ, ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ಆತನಲ್ಲಿ ಸಂತೋಷ ಪಡಿರಿ. ನಿಮಗೆ ಕಾಣುವಂಥ ಸಂದರ್ಭದಲ್ಲಿ ನೀವು ಸಂತೋಷ ಪಡೆಯುವುದು ಮಾತ್ರವಲ್ಲ, ಬದಲಾಗಿ ನಿಮ್ಮನ್ನ ಕರಹಿಡಿದು ನಡೆಸುವಂಥ ದೇವರಲ್ಲಿ ನೀವು ಸಂತೋಷ ಪಡುವವರಾಗಿರಿ. ಯಾಕೆಂದರೆ ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ಬಲಪಡಿಸುತ್ತಾನೆ ಮತ್ತು ನಿಮ್ಮ ಸಂಗಡ ಯಾವಾಗಲೂ ಇರುವ ಆತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.